ಗೆಳೆಯರೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನಿಮಗಾಗಿ ಒಂದು ಬಿಗ್ ನ್ಯೂಸ್ ಕಾದಿದೆ. RCB ಫ್ಯಾನ್ಸ್ ಎಲ್ಲರೂ ಗಮನವಿಟ್ಟು ಕೇಳಿ. ಇದು ನಿಮಗಾಗಿ ಕಾದಿರೋ ಅತ್ಯುತ್ತಮವಾದ ಸುದ್ದಿ. ನಿನ್ನೆ ಅಂದರೆ ಮಾರ್ಚ್ 16ರಂದು ನಮ್ಮ ಕರ್ನಾಟಕ ಸರ್ಕಾರ ಕ್ರಿಕೆಟ್ ಅಭಿಮಾನಿಗಳಿಗೆ, ಅದರಲ್ಲೂ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಅದೇನೆಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL 2026ರ ಪಂದ್ಯಗಳನ್ನು ಆಡಿಸಲು ಅಧಿಕೃತವಾಗಿ ಒಪ್ಪಿಗೆ ನೀಡಿದೆ. ಗೆಳೆಯರೇ, ಮೊದಲಿಗೆ ಒಂದು ವಿಷಯ ನೆನಪು ಮಾಡಿಕೊಳ್ಳೋಣ. 2025 ಜೂನ್ 3 ನಮ್ಮ RCB ಬೆಂಗಳೂರಿನ ಹೆಮ್ಮೆಯ ತಂಡ. ಈ ತಂಡ ತನ್ನ ಚೊಚ್ಚಲ IPL ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ ದಿನ. ಅಭಿಮಾನಿಗಳ ಮನಸ್ಸಿನಲ್ಲಿ ಸುಖ, ದುಃಖ, ಸಂತೋಷ ಎರಡನ್ನೂ ತಂದ ಆ ಕ್ಷಣ, ಅದೊಂದು ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು ಗೆಳೆಯರೆ. ಸತತ 17 ವರ್ಷದ ಹೋರಾಟದ ನಂತರ ಸಂದಂತಹ ಜಯ ಅದಾಗಿತ್ತು. ಅದಾದ ಮಾರನೇ ದಿನ RCB ಗೆಲುವಿನ ಪರೇಡ್ನಲ್ಲಿ ನಡೆದಂತಹ ಘಟನೆ ಇನ್ನು ಎಲ್ಲರ ಜನತೆಗಳ, ಅಭಿಮಾನಿಗಳ ಮನಸ್ಸಿನಲ್ಲಿ ಘಾಸಿ ಮಾಡಿ ವಾಸಿಯಾಗದೆ ಹಾಗೆ ಉಳಿದಿದೆ. ಆ ದಿನ ಸ್ಟೇಡಿಯಂನ ಸುತ್ತ ನೆರೆದಿದ್ದ ಅಭಿಮಾನಿ ಸಾಗರದ ನಡುವೆ ಕಾಲ್ತುಳಿತಕ್ಕೆ ಸಿಕ್ಕಿ 11 ಜನ ಮೃತಪಡ್ತಾರೆ ಹಾಗೂ 50 ಜನ ಗಾಯಗೊಳ್ತಾರೆ. ಇದು ಸರ್ಕಾರದ ವೈಫಲ್ಯನೋ ಅಥವಾ ಅಭಿಮಾನಿಗಳ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ತಂಡ ಅಂದಮೇಲೆ ಅದಕ್ಕೆ ಅಭಿಮಾನಿಗಳು ಇದ್ದೇ ಇರ್ತಾರೆ. ಅದನ್ನು ನಿರ್ವಹಣೆ ಮಾಡೋದು ಅಧಿಕಾರಿಗಳಿಗೆ ಬಿಟ್ಟಿರುತ್ತೆ.